ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಿರಂತರವಾಗಿ ಕಳೆದ ಒಂದು ವರ್ಷ ಒಂದು ಸಾಂಸ್ಕೃತಿಕ ನಗರವನ್ನಾಗಿ ತುಮಕೂರನ್ನು ನಾವು ನೋಡಬೇಕು. ನಮ್ಮ ಸಂಸ್ಕಾರ, ಸಂಸ್ಕೃತಿ, ಪರಂಪರೆ ತಲೆಮಾರಿನಿಂದ ತಲೆಮಾರಿಗೆ ಪ್ರಸಾರ ಆಗಬೇಕು. ಈ ರೀತಿಯ ಕಾರ್ಯಕ್ರಮಗಳೇ ಅದರ ನೇತೃತ್ವವನ್ನು ವಹಿಸ್ತವೆ. ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಮಾತ್ರ ನಾವು ಆ ಒಂದು ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ 20 ವರ್ಷದಲ್ಲಿ ಈ ದೇಶದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಆಹಾರ ಸಿಗುವಂತೆ ಆಯಿತು. ಅದಕ್ಕೆ ಕಾರಣ ನಮ್ಮ ರೈತರು ಮತ್ತು ಕೃಷಿ ವಿಜ್ಞಾನಿಗಳು. ತೋಟಗಾರಿಕೆಯ ಬೆಳೆಗಳು ಬಹುಶಃ ರೈತನಿಗೆ ಹಣವನ್ನ ತಂದುಕೊಡ್ಬಹುದು. ಕಮರ್ಷಿಯಲ್ ಕ್ರಾಪ್ ಅಂತ ಕರಿತೀವಿ ನಾವು. ಹಣ ತಂದುಕೊಡುವಂತ ಬೆಳೆಗಳು. 25 ವರ್ಷದ ಹಿಂದೆ ನಾವು ಕರ್ನಾಟಕದಲ್ಲಿ ಅದನ್ನ ಬರೀ ಕಾಫಿ ಬೆಳೆಯೋದನ್ನ, ಟೀ ಬೆಳೆಯೋದನ್ನ ಅಷ್ಟೇ ನೋಡ್ತಾ ಇದ್ದು. ಆದರೆ ಇವತ್ತು ಪ್ರಪಂಚದ ಯಾವುದೇ ಹಣ್ಣು, ಯಾವುದೇ ಹೂವು ಕರ್ನಾಟಕದಲ್ಲಿ ಬೆಳೀತಕ್ಕಂಥದ್ದನ್ನ ನಾವು ನೋಡ್ತೇವೆ. ತುಮಕೂರು ಇನ್ನೇನು ಶಿಕ್ಷಣ ಕಾಶಿ ಆಗುವ ದಿಕ್ಕಿನಲ್ಲಿ ಅತ್ಯಂತ ವೇಗವಾಗಿ ಹೆಜ್ಜೆಗಳನ್ನು ಇಡ್ತಿರುವಂತ ಅನೇಕ ಮಹನೀಯರು, ಇವತ್ತು ನಾವು 4 ಮಹನೀಯರನ್ನ ಇವತ್ತು ಅವರಿಗೆ ಗೌರವ ಪುಷ್ಪಾರ್ಚನೆಯನ್ನ ಮಾಡಿ ಗೌರವವನ್ನು ಸಮರ್ಪಣೆ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಅಂತ ಏನು ನಾವು ಅಂದ್ಕೊಳ್ತೇವೆ, 9 ಆಗ್ರೋಕ್ಲೈಮ್ಯಾಟಿಕ್ ಝೋನ್ಸ್ ಇದೆ ಕರ್ನಾಟಕದಲ್ಲಿ. ಇಲ್ಲಿ ಹೋದ್ರೆ ನೀವು ಮಡಿಕೇರಿಗೆ ಹೋದ್ರೆ ಕಾಫಿ ಬೆಳೀತಾರೆ, ಟೀ ಬೆಳೀತಾರೆ, ಅಥವಾ ಪೆಪ್ಪರ್ ಬೆಳೀತಾರೆ, ಬೇರೆ ಬೇರೆ ಜಾಯಿಕಾಯಿ ಬೆಳೀತಾರೆ. ಇನ್ನು ಸ್ವಲ್ಪ ಈ ಕಡೆ ಬಂದ್ರೆ ಯಾಲಕ್ಕಿ ಬೆಳೀತಾರೆ. ಸ್ವಲ್ಪ ಮೇಲಕ್ಕೆ ಘಟ್ಟದ ಮೇಲೆ ಬಂದ್ರೆ ನಿಮಗಾಗಲೇ ಭತ್ತ ಸಿಗುತ್ತೆ, ಕಬ್ಬು ಸಿಗುತ್ತೆ. ಸ್ವಲ್ಪ ತುಮಕೂರು ಕಡೆ ಈ ಕಡೆ ಬಂತು ಅಂದ್ರೆ ತೆಂಗು ಸಿಗುತ್ತೆ, ಮತ್ತೆ ಚಿತ್ರದುರ್ಗ ಆ ಕಡೆ ಇಲ್ಲಿ ಪಾವಗಡ ಹಿಂಗೆಲ್ಲ ಹೋದ್ರೆ ಕಡಲೆಕಾಯಿ ಸಿಗುತ್ತೆ. ಮುಂದಕ್ಕೆ ಹೋದ್ರೆ ಜೋಳ ಸಿಗುತ್ತೆ. ದಾವಣಗೆರೆಯಿಂದ ಮುಂದಕ್ಕೆ ಹೋದ್ರೆ ಜೋಳ ಸಿಗುತ್ತೆ. 9 ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಇರುವಂತ ರಾಜ್ಯ ನಮ್ಮ ದೇಶದಲ್ಲಿ ಯಾವುದೂ ಇಲ್ಲ. ತ್ರಿವಿಧ ದಾಸೋಹಿಗಳಾದ ಶಿವಕುಮಾರ ಮಹಾಸ್ವಾಮೀಜಿಗಳು, ಪದ್ಮಭೂಷಣ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು, ಶಿಕ್ಷಣ ಭೀಷ್ಮರಾದಂಥ ಗಂಗಾಧರಯ್ಯನವರು, ಅಮರಶಿಲ್ಪಿ ಜಕಣಾಚಾರ್ಯ ಅವರು ಸಾಂಕೇತಿಕವಾಗಿ ಅದನ್ನೆಲ್ಲ ಮಾಡಿದ್ರು ಕೂಡ ಅವರೆಲ್ಲರೂ ಕೂಡ ಜ್ಞಾನಕ್ಕಾಗಿ ಈ ಒಂದು ನಾಡಿಗೆ, ಈ ಒಂದು ಮಣ್ಣಿಗೆ ಕೊಡುಗೆಯನ್ನು ಕೊಟ್ಟಂತವರು.